ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 1858. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ, ಬ್ರಿಟಿಷ್ ಇತಿಹಾಸಕಾರರು ಸಾಮಾನ್ಯ ಶಕ 1857 ಭಾರತೀಯರ ಹೋರಾಟವನ್ನು ಪರಿಗಣಿಸಿದ ಬಗೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯ ಸಮರ, ಸಿಪಾಯಿ ದಂಗೆ ಮೇಲಿನ ಯಾವುದೂ ಅಲ್ಲ. ಸೊ ಏನಂತ ಕರೆದ್ರು ಬ್ರಿಟಿಷ್ ಇತಿಹಾಸಕಾರರು ಇದನ್ನ? ಸೊ ಸಿಪಾಯಿ ದಂಗೆ ಅಂತ ಕರೆದ್ರು. ಎರಡನೇ ಪ್ರಶ್ನೆ, 1857 ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲಿಗೆ ಅಭಿಪ್ರಾಯಪಟ್ಟವರು ಯಾರು ಅಂದ್ರೆ ವಿ ಡಿ ಸಾವರ್ಕರ್ ಅವರು ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಅಭಿಪ್ರಾಯಪಟ್ಟರು. ಮೂರನೇ ಪ್ರಶ್ನೆ, ಸಾಮಾನ್ಯ ಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಇಬ್ಬರು ಪ್ರಮುಖ ಮಹಿಳೆಯರು ಯಾರು? ಸೊ ಲಕ್ಷ್ಮೀಬಾಯಿ ಮತ್ತು ಹಜರತ್ ಮಹಲ್. ಸೊ ನಾಲ್ಕನೇ ಪ್ರಶ್ನೆ, ಸಾಮಾನ್ಯ ಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತದ ಚಕ್ರವರ್ತಿ ಎಂದು ಘೋಷಿಸಿರುವ ಭಾರತೀಯ ಸಿಪಾಯಿಗಳು ಇವರಾಗಿದ್ದಾರೆ. ಸೊ ಯಾರು ಅಂದ್ರೆ ನಾನಾ ಸಾಹೇಬ್, ಮಂಗಲ್ ಪಾಂಡೆ, ತಾತ್ಯಾ ಟೋಪಿ, ಎರಡನೇ ಬಹದ್ದೂರ್ ಶಾ. ಸೊ ಎರಡನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಎಂದು ಘೋಷಿಸಿದ್ದಾರೆ. ಸೊ ಐದನೇ ಪ್ರಶ್ನೆ, ಸಾಮಾನ್ಯ ಶಕ 1857 ಬ್ರಿಟಿಷರ ವಿರುದ್ಧ ಬಂಡೆದ್ದ ಭಾರತದ ಮೊದಲ ಸಿಪಾಯಿ ಯಾರು? ಈಶ್ವರ್ ಪಾಂಡೆ, ನಾನಾ ಸಾಹೇಬ್, ಮಂಗಲ್ ಪಾಂಡೆ, ತಾತ್ಯಾ ಟೋಪಿ. ಸೊ ಯಾರಂದ್ರೆ ಮಂಗಲ್ ಪಾಂಡೆಯವರು ಬ್ರಿಟಿಷರ ವಿರುದ್ಧ ಬಂಡೆದ್ದ ಮೊದಲ ಸಿಪಾಯಿ. ಸೊ ಆರನೇ ಪ್ರಶ್ನೆ, ಸಾಮಾನ್ಯ ಶಕ 1857 ಹೋರಾಟವು ಮೊದಲು ಇಲ್ಲಿಂದ ಪ್ರಾರಂಭವಾಯಿತು. ಸೊ ಇಲ್ಲಿಂದ ಪ್ರಾರಂಭವಾಯಿತು ಅಂದ್ರೆ ಬ್ಯಾರಕ್ಪುರದಲ್ಲಿ. ಸೊ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನ ಗುಂಡಿಕ್ಕಿ ಕೊಲ್ತಾನೆ, ಅಲ್ಲಿಂದ ಪ್ರಾರಂಭವಾಯಿತು. ಸೊ ಏಳನೇ ಪ್ರಶ್ನೆ, ಭಾರತೀಯ ಸಂಸ್ಥಾನಗಳನ್ನು ಆಕ್ರಮಿಸಲು ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದ ಕುಟಿಲ ನೀತಿ ಯಾವುದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ತೆರಿಗೆ ನೀತಿ, ಕಾಯಂ ಜಮೀನ್ದಾರಿ ಪದ್ಧತಿ, ಸಹಾಯಕ ಸೈನ್ಯ ಪದ್ಧತಿ. ಸೊ ಅದಕ್ಕೆ ಸರಿಯಾದ ಉತ್ತರ ಸಹಾಯಕ ಸೈನ್ಯ ಪದ್ಧತಿ. ಎಂಟನೇ ಪ್ರಶ್ನೆ, ಜನಾಂಗೀಯ ಶ್ರೇಷ್ಠತೆಯ ಅಮಲಿನಲ್ಲಿದ್ದ ಬ್ರಿಟಿಷರು ಭಾರತದಲ್ಲಿ ಆಚರಿಸಿದ ಸಿದ್ಧಾಂತ ಯಾವುದು? ಸೊ ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತ, ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಕರಿಯರ ಮೇಲಿನ ಹೊರೆ ಸಿದ್ಧಾಂತ, ದ್ರಾವಿಡ ಮತ್ತು ಆರ್ಯ ಸಿದ್ಧಾಂತ. ಯಾವ ಸಿದ್ಧಾಂತವನ್ನ ಬ್ರಿಟಿಷರು ಭಾರತದಲ್ಲಿ ಆಚರಿಸಿದರು? ಸೊ ಯಾವುದು ಅಂದ್ರೆ ಸೊ ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತವನ್ನ ಇವರು ಆಚರಣೆ ಮಾಡಿದರು. ಸೊ ಒಂಬತ್ತನೇ ಪ್ರಶ್ನೆ, ಸಾಮಾನ್ಯ ಶಕ 1857 ಭಾರತೀಯ ಸೈನಿಕರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ದುರುದ್ದೇಶದಿಂದ ಬ್ರಿಟಿಷರು ಪರಿಚಯಿಸಿದ ರೈಫಲ್ಗಳಿಗೆ ಈ ಪ್ರಾಣಿಯ ಕೊಬ್ಬನ್ನು ಸವರಿದ್ದರು. ಯಾವುದು? ಕುದುರೆ ಮತ್ತು ಹಂದಿ, ಗೋವು ಮತ್ತು ಎತ್ತು, ಹಂದಿ ಮತ್ತು ನಾಯಿ, ಹಂದಿ ಮತ್ತು ಗೋವು. ಯಾವ ಕೊಬ್ಬನ್ನು ಸವರಿದ್ರು ಅಂದ್ರೆ ರಾಯಲ್ ಎನ್ಫೀಲ್ಡ್ ಬಂಧುಗಳಿಗೆ ಹಂದಿ ಮತ್ತು ಗೋವಿನ ಕೊಬ್ಬನ್ನು ಸವರಿದ್ರು. 10ನೇ ಪ್ರಶ್ನೆ, ಆಧುನಿಕ ಭಾರತದ ಇತಿಹಾಸದಲ್ಲಿ ಮೈಲುಗಲ್ಲಾದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ಸಾಮಾನ್ಯ ಶಕ 1855 ಸಾಮಾನ್ಯ ಶಕ 1857 ಸಾಮಾನ್ಯ ಶಕ 1885 ಸಾಮಾನ್ಯ ಶಕ 1856 57. ಸೊ ಅಲ್ಲಿಂದ ಇಲ್ಲಿಗೆ ಸಾಮಾನ್ಯ ಶಕ 1857 1858. ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲೌಸಿ, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಹಾರ್ಡಿಂಗ್. ಸೊ ಈ ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯನ್ನು ಯಾರಿಗೆ ಜಾರಿಗೆ ತಂದಿದ್ದು ಅಂದ್ರೆ ಸೊ ಲಾರ್ಡ್ ಕ್ಯಾನಿಂಗ್ ಜಾರಿಗೆ ತರ್ತಾನೆ. ಸೊ ಅದೇ ರೀತಿ 12ನೇ ಪ್ರಶ್ನೆ, 1857 ದಂಗೆಗಳಲ್ಲಿ ಬಿಹಾರದಲ್ಲಿ ಹೋರಾಟ ನಡೆಸಿದ ನಾಯಕ ಯಾರು? ತಾತ್ಯಾ ಟೋಪಿ, ನಾನಾ ಸಾಹೇಬ್, ಕುವರ್ ಸಿಂಗ್, ಲಕ್ಷ್ಮೀ ಬಾಯಿ. ಸೊ ಬಿಹಾರದಲ್ಲಿ ಕುವರ್ ಸಿಂಗ್ ಅನ್ನೋರು ಅವರು ದಂಗೆಯನ್ನ ಮಾಡ್ತಾರೆ. ಸೊ ಅದೇ ರೀತಿ 13ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡಾಲೌಸಿ, ಲಾರ್ಡ್ ವೆಲ್ಲೆಸ್ಲಿ. ಸೊ ಯಾರು ಜಾರಿಗೆ ತಂದಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನೀತಿಯನ್ನ? ಲಾರ್ಡ್ ವೆಲ್ಲೆಸ್ಲಿ. ಸೊ ಅದೇ ರೀತಿ 14ನೇ ಪ್ರಶ್ನೆ,
1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವಾದ ಬಂದೂಕು ಯಾವುದು? ಬ್ರೌನ್ ರೈಸ್, ಸ್ಪೈಡರ್ ರೈಫಲ್, ಎನ್ಫೀಲ್ಡ್ ರೈಫಲ್, ಡಿ ಎನ್ಫೀಲ್ಡ್. ಸೊ ಇದಕ್ಕೆ ಸರಿಯಾದ ಉತ್ತರ ರಾಯಲ್ ಎನ್ಫೀಲ್ಡ್ ರೈಫಲ್ಗಳು ಅದಕ್ಕೆ ಕಾರಣವಾಗ್ತವೆ. ಅದೇ ರೀತಿ 15ನೇ ಪ್ರಶ್ನೆ. 1857ರ ನಂತರ ಭಾರತದ ಆಡಳಿತ ಚುಕ್ಕಾಣಿ ಹಿಡಿದ ಬ್ರಿಟಿಷ್ ರಾಣಿ ಯಾರು? ರಾಣಿ ಎಲಿಜಬೆತ್, ರಾಣಿ ಆನ್, ರಾಣಿ ವಿಕ್ಟೋರಿಯಾ, ರಾಣಿ ಮೇರಿ. ಸೊ ರಾಣಿ ವಿಕ್ಟೋರಿಯಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಆಡಳಿತವನ್ನು ಚುಕ್ಕಾಣಿ ಹಿಡಿದು ಬ್ರಿಟಿಷ್ ರಾಣಿಯಾಗಿರ್ತಾರೆ. ಸೊ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.